ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಸೊ ನಾನು ಯೂಟ್ಯೂಬಲ್ಲಿ ರೆಫರ್ ಮಾಡ್ತಾ ಇರ್ತೀನಿ, ನೆಕ್ಸ್ಟ್ ನಾನು ಯಾವ ಥರದ ವೀಡಿಯೋಸ್ ಎಲ್ಲ ಮಾಡ್ಬೋದು ಅಂತ. ಸೊ ಆ ಥರ ನಾನು ಸ್ಕ್ರಾಲ್ ಮಾಡಬೇಕಾದ್ರೆ ಶಾರ್ಟ್ಸಲ್ಲಿ ನೋಡಿದೆ, ತುಂಬ ವೆರೈಟಿ ಆಗಿ ಡಿಫ್ರೆಂಟ್ ಆಗಿ ಸೆರಗ್ನ ಡ್ರೇಪ್ ಮಾಡ್ತಾ ಇದ್ರು. ಸೊ ಐ ಥಾಟ್ ವೈ ನಾಟ್ ಟ್ರೈ ದೋಸ್ ಸ್ಟೈಲ್ಸ್, ಅಂದರೆ ನನ್ನ ಮೇಲೆ ಹೇಗೆ ಕಾಣಿಸುತ್ತೆ, ನನಗೆ ಯಾವ್ದು ಇಷ್ಟ ಆಗುತ್ತೆ, ನೋಡಬೇಕಾದ್ರೆ ಎಲ್ಲ ಇಷ್ಟ ಆಗ್ತಾ ಇತ್ತು, ಒಂದು ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಾ ಇತ್ತು. ಬಟ್ ಪ್ರಾಕ್ಟಿಕಲಿ ಅದನ್ನು ನಾವೇ ಟ್ರೈ ಮಾಡಿದಾಗ ಅಥವಾ ಉಟ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ನನಗೆ ನೋಡಬೇಕಿತ್ತು. ಸೊ ಇವತ್ತು ನಾನು ಒಂದು 2-3 ವೆರೈಟೀಸ್ ಆಫ್ ಡ್ರೇಪಿಂಗ್ನ ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಇನ್ನೇನು ಫೆಬ್ರವರಿ ಮುಗಿಯಕ್ಕೆ ಬಂತು, ಮಾರ್ಚ್, ಏಪ್ರಿಲ್, ಮೇ ಅಲ್ಲಿ ತುಂಬ ಜನಕ್ಕೆ ಫೇರ್ವೆಲ್ ಇರುತ್ತೆ. ಸೇಮ್ ಥರದ್ದು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡು ಹೋಗೋಕ್ಕೆ ತುಂಬ ಜನಕ್ಕೆ ಇಷ್ಟ ಇರಲ್ಲ. ಆ್ಯಂಡ್ ಸ್ವಲ್ಪ ವೆರೈಟಿ ಆಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಇರುತ್ತೆ. ಸೊ ಆ ಥರದವ್ರಿಗೆ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇನ್ ಜನರಲ್ ಆಗಿ ಕೂಡ ಬೇರೆ ವೆರೈಟಿನ ಮತ್ತು ಸ್ಟೈಲ್ನ ಟ್ರೈ ಮಾಡಬೇಕು ಅಂತ ಇಷ್ಟಪಡೋರಿಗೆ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಫಸ್ಟ್ ಸ್ಟೈಲ್ ಬಂದು ಅದನ್ನು ಇವಾಗ ಏನಂತಾರೆ ಬಾಲಿವುಡ್ ಡ್ರೇಪಿಂಗ್ ಸ್ಟೈಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಾಲಿವುಡ್ 90s ಸ್ಟೈಲ್ ಅಂತೆ. ನನ್ನ ಮೇಲೆ ಅದು ಹೇಗೆ ಕಾಣಿಸುತ್ತೆ ಅಂತ ನೋಡೋ ಟೈಮು. ಸೊ ಅದರಲ್ಲಿ ಏನಪ್ಪ ಅಂತ ಅಂದರೆ ಈ ಇದಿರುತ್ತಲ್ಲ, ಏನಿದು ಸೆರಗನ್ನ ಫಸ್ಟು ಇಲ್ಲಿ ಪಿನ್ ಮಾಡಬೇಕು. ಓಕೆನಾ, ಇಲ್ಲಿ ಪಿನ್ ಮಾಡಿ ಆದಮೇಲೆ ಇಲ್ಲಿಂದ ಮೇಲುಗಡೆಗೆ ಸೆರಗು ಬರುತ್ತೆ. ಸೊ ಲೆಟ್ಸ್ ಸಿ ಇದು ಪ್ರಾಕ್ಟಿಕಲಿ ಎಲ್ಲಾದರೂ ನಾವು ಹಾಕೊಂಡು ಹೋಗ್ಬೋದಾ ಅಥವಾ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಓಕೆ, ಹಿಂಗೆ ಮಾಡಿ ಇವಾಗ ಇಲ್ಲಿ ಪಿನ್ ಹಾಕೊಳ್ಳೋಣ. ಆ್ಯಂಡ್ ಇವತ್ತು ನನಗೆ ಈಸಿ ಆಗಲಿ ಅಂತ ನಾನಿಲ್ಲಿ ಪಿನ್ಗಳನ್ನೆಲ್ಲ ಆಲ್ರೆಡಿ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಸ್ಮಾರ್ಟ್ ಫುಲ್ ಕಾಣಿಸ್ತಾ ಇದೀನಾ? ಕಾಣಿಸಿಲ್ಲ ಅಂದರೆ ಹೇಳಿ, ನೀವು ಹೇಳಿದ್ರೆ ನನಗೇನು ಕೇಳಿಸುತ್ತಾ? ನಾನೇ ಹೋಗ್ಬಿಟ್ಟು ನೋಡ್ತೀನಿ. ಓಕೆ, ಆ್ಯಂಡ್ ಸೀರೆನೂ ಉಟ್ಕೊಂಡಾಯ್ತು. ಇವಾಗ ಇಲ್ಲಿ ಒಂದು ಸೊಂಟದ್ದು ಡಾಬ್ ಅಥವಾ ಪಟ್ಟಿ ಹಾಕೊಳ್ಳೋಣ. ಈ ಥರದ್ದು ಏನದು ಸೊಂಟದ ಡಾಬ್ ಎಷ್ಟು ಜನಕ್ಕೆ ನೆನಪಿದೆ ಅಂದರೆ ಒಂದು 5-6 ಇಯರ್ಸ್ ಅಲ್ಲ, ಅದಕ್ಕೂ ಮುಂಚೆ ಇದು ತುಂಬಾ ಫೇಮಸ್ ಆಗಿತ್ತು. ಎಲ್ಲ ಹುಡುಗಿ ಹತ್ರ ಅಟ್ಲೀಸ್ಟ್ ಒಂದು ಪೇರ್ ಆದರೂ ಇತ್ತು. ನನ್ನ ಹತ್ರ ಒಂದು ಸಿಲ್ವರ್, ಒಂದು ಗೋಲ್ಡ್ ಇತ್ತು. ಸಿಲ್ವರ್ ಎಲ್ಲೋ ಕಾಣೆ ಆಗಿಬಿಡಿದೆ. ಸೊ ಗೋಲ್ಡ್ ಮಾತ್ರ ಮಿಕ್ಕಿದೆ ಇವಾಗ. ಸೊ ಇದನ್ನು ಇಲ್ಲಿ ಹಾಕೊಳ್ಳೋಣ. ಅದೆಷ್ಟು ಹಳೇದಂತ ಅಂದರೆ ಅದರಲ್ಲಿ ಹಿಂದೆಗಡೆ ಹುಕ್ಕು ಕೂಡ ಇಲ್ಲ, ಅಷ್ಟು ಹಳೇದದು. ಓಕೆ, ಈ ಸ್ಟೈಲ್ ಈ ಥರ ಕಾಣಿಸ್ತಾ ಇದೆ ನನ್ನ ಮೇಲೆ. ಹೇಗಿದೆ? ಸೆಕೆಂಡ್ ಸ್ಟೈಲ್ನ ಟ್ರೈ ಮಾಡೋಣ. ಸೆಕೆಂಡ್ ಸ್ಟೈಲ್ ಬಂದು ಐ ಥಿಂಕ್ ಅದನ್ನು ಇನ್ಫೈನೈಟ್ ಡ್ರೇಪ್ ಅಂತ ಕರೀತಾರೆ. ಇನ್ಫೈನೈಟ್ ಡ್ರೇಪ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ವಿಡಿಯೋಸ್ ಸಿಗುತ್ತೆ ಅದ್ರ ಬಗ್ಗೆ. ಸೊ ಅದು ಒಂದು ಯಾವ ಥರ ಅಂದರೆ ತುಂಬ ಯಾವುದು ನಿಮಿಷ, ಆ ಡ್ರೇಪಿಂಗ್ ಬಂದು ತುಂಬ ನನಗೆ ಪ್ರಾಕ್ಟಿಕಲ್ ಅನ್ನಿಸ್ತು. ಏನಕ್ಕೆ ಅಂತ ಅಂದರೆ ಅದರಲ್ಲಿ ನಿಮ್ಮ ಸೀರೆದು ಯಾವ ಎಂಡು ಕಾಣಿಸೋದಿಲ್ಲ. ಫಸ್ಟ್ ಆಫ್ ಆಲ್ ಒಳಗಡೆ ಒಂದು ಎಂಡ್ ಇರುತ್ತೆ, ಇದು ಸೆಕೆಂಡ್ ಎಂಡ್ ಆಫ್ ದ ಸಾರಿ. ಈ ಎಂಡ್ ಕೂಡ ನೀವು ಟಕ್ ಮಾಡಿಬಿಟ್ಟಿರ್ತೀರ. ಸೊ ನಿಮಗೆ ಮೇಂಟೈನ್ ಮಾಡೋದು ತುಂಬ ಈಸಿ ಅಂತ ನನಗನ್ಸುತ್ತೆ. ಸೊ ಇವಾಗ ಟ್ರೈ ಮಾಡಿ ನೋಡೋಣ ಅದು ಡ್ರೇಪಿಂಗ್ ನನ್ನ ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಸೊ ಅದರಲ್ಲಿ ಇವಾಗ ನಾವು ಇದು ನೆರಿಗೆ, ಆ್ಯಂಡ್ ಇಲ್ಲಿಂದ ನಾವು ಒಂದು ಟರ್ನ್ ತೊಗೊಂಡು ಬಂದು ಆಮೇಲೆ ಸೆರಗು ಹಾಕೊಳ್ತೀವಿ. ಬಟ್ ಇದರಲ್ಲಿ ಆ ಟರ್ನ್ ತಗೊಳ್ಳೋ ಹಾಗಿಲ್ಲ. ಸೊ ನಾನು ಫಸ್ಟ್ ಪ್ಲೀಟ್ಸ್ನ ರೆಡಿ ಮಾಡ್ಕೊಳ್ತೀನಿ. ಸೊ ಸೆರಗ್ದು ಪ್ಲೀಟ್ಸ್ನ ರೆಡಿ ಮಾಡಿಕೊಂಡು ಇದನ್ನು ನಿಮ್ಮ ಭುಜದ ಹಿಂದೆಯಿಂದ ತಗೋಬರ್ಬೇಕು. ಸೊ ಹಿಂಗೆ ತಂದು ಇಲ್ಲಿ ಪಿನ್ ಹಾಕಬೇಕು. ಇನ್ನೊಂದು ಸ್ವಲ್ಪ ನನಗೆ ಉದ್ದ ಬೇಕು. ಸೊ
ಒಂದು ಸ್ವಲ್ಪ ಉದ್ದ ಮಾಡ್ಕೊಳ್ಳೋಣ ಇದನ್ನು. ಓಕೆ, ಪ್ಲೀಟ್ಸ್ ಹಿಡ್ದಾಯ್ತು. ಆಲ್ಮೋಸ್ಟ್ ನನ್ನ ಕಾಲು ಟಚ್ ಆಗೋ ತನಕ ನಾನು ಇದು ತೊಗೊಂಡಿದ್ದೀನಿ, ಏನಿದು ಪ್ಲೀಟ್ಸ್ ತೊಗೊಂಡಿದ್ದೀನಿ. ಇವಾಗ ಮೇಲೆಗಡೆ ಅದನ್ನು ಪ್ಲೀಟ್ನ ತಗೊಂಡು ಹಿಂದೆಗಡೆಯಿಂದ ಬಂದು, ಓಕೆ, ಇದ್ರ ಒಳಗಡೆಯಿಂದ ತಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕದಾಗಿ ಒಂದೆರಡು ಪ್ಲೀಟ್ ಮಾಡಿ ಅದನ್ನು ಇಲ್ಲಿ ಸಿಕ್ಸ್ಕೊಳ್ಳೋಣ. ಸೊ ಇಲ್ಲಿನೂ ಒಂದು ಸ್ವಲ್ಪ ನಿಮಗೆ ಪ್ಲೀಟ್ ಸಿಕ್ತು. ಓಕೆನಾ? ಆ್ಯಂಡ್ ಇವಾಗ ಇದು ಮೇಲ್ಗಡೆ ಬರುತ್ತೆ. ಆ್ಯಂಡ್ ಇಲ್ಲಿ ನೀಟಾಗಿ ಪ್ಲೀಟ್ಸ್ನ ಕೂರಿಸ್ಕೊಳ್ಳೋಣ. ಇದು ಆ್ಯಕ್ಚುಲಿ ಉಲ್ಟಾ ಪ್ಲೀಟ್ಸ್ ಬಂದಿದೆ ಈ ಕಡೆ. ಸೊ ಇದು ಓಪನ್ ಆ್ಯಂಡ್ ಈ ಕಡೆ ಇದೆ. ನಿಮಗೆ ಎಷ್ಟು ಬೇಕು ಅಷ್ಟು ಕೂರಿಸ್ಕೊಳ್ಳಿ. ಆ್ಯಂಡ್ the infinite saree is ready. ಓಕೆ, ಸೊ ಪ್ರಾಕ್ಟಿಕಲಿ ನನಗೆ ಇದು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ನೀವೆಲ್ಲಾದರೂ ಮದುವೆ ಅಟೆಂಡ್ ಮಾಡ್ತಾ ಇದ್ದೀರಾ, ಸಂಗೀತದಲ್ಲಿ ಡ್ಯಾನ್ಸ್ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಈ ಡ್ರೇಪಿಂಗ್ ಪರ್ಫೆಕ್ಟ್ ಆಗಿದೆ. ಯಾಕೆ ಅಂತ ಅಂದರೆ ಇಲ್ಲೆಲ್ಲೂ ನಿಮಗೆ ಲೂಸ್ ಎನ್ಸ್ ಇಲ್ಲ. ಆ್ಯಂಡ್ ಎಲ್ಲ ಸೆಕ್ಯೂರ್ ಆಗಿರೋದ್ರಿಂದ ನಿಮ್ಮ ಪಲ್ಲು, ನಿಮ್ಮ ಏನಿದು ನೆರಿಗೆ ಆ್ಯಂಡ್ ಪಲ್ಲುದು ಆ್ಯಂಡ್ ಎಲ್ಲ ಸೆಕ್ಯೂರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ, ತುಂಬ ಡಿಫ್ರೆಂಟ್ ಆಗಿ. ಆ್ಯಂಡ್ ನೀವು ಡ್ಯಾನ್ಸ್ ಮಾಡಿದಾಗ ಮೂವ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ. ಸೊ ಟ್ರೈ ಮಾಡಿ ನೋಡಿ ಈ ಡ್ರೇಪಿಂಗ್ನ. ನೀವು ಏನಿದು ಫೇರ್ವೆಲ್ಗೆ ಕೂಡ ಹಾಕೊಂಡು ಹೋಗ್ಬೋದು ಈ ಥರ ಸೀರೆನ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೋ ಫಾರ್ ಇದು ನನ್ನ ಫೇವ್ರೇಟ್ ಅಂತ ಅನ್ಕೊತೀನಿ. ಬಟ್ ನೋಡೋಣ, ನೆಕ್ಸ್ಟ್ ಸೀರೆ ಡ್ರೇಪಿಂಗ್ ಜಾಸ್ತಿ ಇಷ್ಟ ಆಗ್ಬೋದು. ಸೊ ಥರ್ಡ್ ಏನದು ಸ್ಟೈಲ್ ಸೀರೆ ಬಂದು ಸ್ವಲ್ಪ ಇದಕ್ಕಿಂತ ಡಿಫ್ರೆಂಟ್ ಇದೆ. ಆ್ಯಂಡ್ ಸ್ವಲ್ಪ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ಅದನ್ನು ನೋಡಿ ನನಗೆ. ಸೊ ಅದನ್ನು ಒಂದು ಟ್ರೈ ಮಾಡೋಣ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾರ್ಮಲ್ ಆಗಿ ಹೆಂಗೆ ಪ್ಲೀಟ್ಸ್ ಹಿಡಿತಾರ ಅದೇ ಥರ ಹಿಡಿದು ಪಿನ್ ನನ್ನ ನೆರಿಗೆನ ಶಿಫ್ಟ್ ಮಾಡಬೇಕಾಗತ್ತೆ. ಶಿಫ್ಟ್ ಅಂತ ಅಂದರೆ ಇವಾಗ ನಾನು ಇಲ್ಲಿ ಸಿಕ್ಸಿದ್ದೀನಲ್ವಾ, ಇದನ್ನು ಹಿಂಗೆ ತಗೊಂಡು, ನಾನು ಎಷ್ಟು ಸೋಮಾರಿ ನೋಡಿ, ಹೊಸದಾಗಿ ಪ್ಲೀಟ್ಸ್ ಕೂಡ ಮಾಡ್ತಾ ಇಲ್ಲ, ಇರೋದನ್ನೇ ಬೇರೆ ಕಡೆ ಟಕ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಈ ಪ್ಲೀಟ್ಸ್ ಏನಿದೆ ಇದನ್ನು ನಾನು ನನ್ನ ರೈಟ್ ಹ್ಯಾಂಡ್ ಸೈಡಿಗೆ ಟಕ್ ಮಾಡಬೇಕು. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ, ಸೆಂಟ್ರಲ್ಲಿ ಟಕ್ ಮಾಡ್ತೀವಿ. ಇಲ್ಲಿ ಒಂದೆರಡು ಎಕ್ಸ್ಟ್ರಾ ಪ್ಲೀಟ್ ಕೂಡ ಸಿಕ್ತು ನನಗೆ. ವಾವ್. ಓಕೆನಾ? ಸೊ ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಪ್ಲೀಟ್ಸ್ ಇದೆ. 1 2 3 4 5 6 ಸಿಕ್ಕಿದೆ ಈ ಕಡೆ. ಹಾಂ, ಓಕೆ, ನೀಟಾಗಿ ಕೂತಿದೆ. ಇವಾಗ ಇದನ್ನು ನಾನು ನನ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ಟಕ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಇಲ್ಲಿಂದನೇ ನಾವೇನು ಮಾಡೋಣ ಅಂತ ಅಂದರೆ, ಇಲ್ಲಿಂದ ಸ್ವಲ್ಪ ಈ ಥರ ಯು ಹ್ಯಾವ್ ಟು ಪುಲ್ ದ ಸಾರಿ. ಅಂದರೆ ಒಂದು ಕೈಯಿಂದನೇ ನಾನು ಪುಲ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕಾಣಿಸ್ಲಿ ಅಂತ. ಸೊ ಕಾಣಿಸ್ತಾ ಇದೆ ಅಲ್ಲ ಹಿಂಗೆ ಆಗ್ತಾ ಇದೆ ಅಂತ. ಸೊ ಈ ಥರ ಪುಲ್ ಮಾಡಿ ಈ ಕಡೆ ಸೈಡಿಂದ ಅದನ್ನು ತಗೊಂಡು ಹಿಂದೆಗಡೆ ಯಾವ ಥರ ಬಂದಿದೆ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಸೊ ಈ ಥರ ಬಂದಿದೆ. ಆ್ಯಂಡ್ ಅದಾದಮೇಲೆ ಮೇಲ್ಗಡೆ ಕೂಡ ಅಷ್ಟೇ, ಇಲ್ಲಿ ಬರ್ತಾ ಬರ್ತಾ ಈ ಥರ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಥರ ಇದನ್ನು ಇಲ್ಲಿ ಸ್ಟೈಲ್ ಮಾಡ್ಕೊಳ್ಬೋದು. ಓಕೆ, ಈ ಥರ ಕಾಣಿಸ್ತಾ ಇದೆ ಈ ಸೀರೆ.
ಆಗಿದೆ. ಐ ಮೀನ್ ಒಂಥರ ಮರ್ಮೇಡ್ ಸ್ಟೈಲ್ ಸೀರೆ ಥರ ಇದೆ. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಪ್ರಾಕ್ಟಿಕಲ್ ಐ ಡೋಂಟ್ ನೋ, ಐ ಆಮ್ ನಾಟ್ ವೆರಿ ಶ್ಯೂರ್. ಅಂದರೆ ತುಂಬ ಕ್ಲಮ್ಸಿ ಅಂತ ಅನಿಸುತ್ತೆ ಈ ಸೀರೆ, ಅಂದರೆ ಈ ಸ್ಟೈಲು. ಸೊ ಐ ಆಮ್ ನಾಟ್ ವೆರಿ ಶ್ಯೂರ್, ಬೇರೆ ಎಲ್ಲಾದರೂ ಹಾಕೊಂಡು ಹೋಗ್ತೀನಿ ನಾನು ಈ ಸ್ಟೈಲಲ್ಲಿ. ನೀವೇ ನನಗೆ ಕಾಮೆಂಟಲ್ಲಿ ಹೇಳಿ, ಲೆಟ್ ಮಿ ನೋ ನಿಮಗೆ ಈ ಸ್ಟೈಲ್ ಹೇಗೆ ಅನ್ನಿಸ್ತು ಅಂತ. ಸೊ ಲಾಸ್ಟ್ ಸ್ಟೈಲ್ ಬಂದು ಒನ್ ಆಫ್ ಮೈ ಫೇವ್ರೆಟ್ ಸ್ಟೈಲ್ಸ್. ಅಂದರೆ ನನಗೆ ತುಂಬ ಇಷ್ಟ, ಇದನ್ನು ಟ್ರೈ ಮಾಡಬೇಕು ಅಂತ ತುಂಬಾ ಇಷ್ಟ ಇತ್ತು. ಬಟ್ ನನಗೆ ಕೊಡಗು ಸೈಡ್ ಅವ್ರು ಯಾರು ಫ್ರೆಂಡ್ಸ್ ಇಲ್ಲ, ಆ್ಯಂಡ್ ಆ ಕಡೆ ನಾನು ಹೋಗೂ ಇಲ್ಲ ಟ್ರಿಪ್ಗೆ ಕೂಡ. ಸೊ ನನಗೆ ಕೊಡಗು ಸ್ಟೈಲ್ದು ಸೀರೆನ ಟ್ರೈ ಮಾಡಬೇಕು ಅಂತ ತುಂಬ ಆಸೆ. ಸೊ ಇವತ್ತು ಇದೇ ನೆಪದಲ್ಲಿ ಆ ಆಸೆನೂ ತೀರಿಸ್ಕೊಬಿಡೋಣ. ಸೊ ಹೆಂಗೆ ಡ್ರೆಪ್ ಮಾಡೋದು ಅಂತ ನೋಡೋಣ ಬನ್ನಿ. ಯು ಗೈಸ್, ನಾನು ನಿಮಗೆ 4 ವೆರೈಟೀಸ್ ಆಫ್ ಸೀರೆ ತೋರಿಸ್ದೆ ಇವತ್ತು, ಡ್ರೇಪಿಂಗ್ ತೋರಿಸ್ದೆ ಇವತ್ತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ. ನಿಮ್ಮ ಫೇವ್ರೇಟ್ ಸ್ಟೈಲ್ ಯಾವುದು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ನನ್ನ ಫೇವ್ರೇಟ್ ಇಟ್ ಹ್ಯಾಸ್ ಟು ಬಿ ಕೂರ್ಗಿ ಸ್ಟೈಲ್ ಸಾರಿ. ನನಗೆ ತುಂಬ ವರ್ಷದಿಂದ ನನಗೆ ಆಸೆ ಇತ್ತು, ಬಟ್ ಐ ಡೋಂಟ್ ನೋ ವೈ. ಅಂದರೆ ಸುಮ್ಮನೆ ಏನೋ ಅಕೇಶನ್ ಇಲ್ವಲ್ಲ, ಈವೆಂಟ್ ಇಲ್ವಲ್ಲ ಅಂತ ನಾನು ಟ್ರೈ ಮಾಡಿರಲಿಲ್ಲ. ಬಟ್ ಐ ಥಿಂಕ್ ನನಗೆ ಚೆನ್ನಾಗಿ ಕಾಣಿಸುತ್ತೆ, ನನ್ನ ಹೆಸರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಸ್ಟೈಲು. ಸೊ ನನ್ನ ಫೇವ್ರೆಟ್ ಸೀರೆ ಸ್ಟೈಲ್ ಬಂದು ಈ ಸೀರೆ, ಕೂರ್ಗಿ ಸ್ಟೈಲ್ ಸೀರೆ. ಸೊ ನಿಮಗೆ ಯಾವ್ದು ಇಷ್ಟ ಆಯಿತು? ನಿಮಗೆ ವೆರೈಟೀಸ್ ಇನ್ನೂ ಜಾಸ್ತಿ ಬೇಕಾ? ನಾನು ಈ ಥರ ಇನ್ನೂ ಜಾಸ್ತಿ ವೀಡಿಯೋಸ್ನ ಮಾಡಬೇಕಾ, ಎಕ್ಸ್ಪೆರಿಮೆಂಟಲ್ ವೀಡಿಯೋಸ್ ಅಂತ ನನಗೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಬಾಯ್.